ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರದ ದರ್ಶನವನ್ನ ಎಲ್ಲರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದುವೇ ಕನಕಗಿರಿ ಕೈಲಾಸ. ಅಂದ್ರೆ ಕೊಳ್ಳೇಗಾಲದಿಂದ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಗೆ ಭೇಟಿಯನ್ನ ನೀಡಬೇಕಾದ್ರೆ ನಮಗೆ ಇಲ್ಲಿ ಒಂದು ದೊಡ್ಡಿಂದವಾಡಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಈ ಒಂದು ದೊಡ್ಡಿಂದವಾಡಿ ಗ್ರಾಮದ ಸಮೀಪದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಕನಕಗಿರಿ ಕೈಲಾಸಕ್ಕೆ ಆಗಮಿಸಬಹುದು. ಇಲ್ಲಿನ ದೇವರ ವೀಕ್ಷಣೆಯನ್ನ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ವೀಕ್ಷಣೆ ಮಾಡುವುದರ ಜೊತೆಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಗೆಳೆಯರೇ, ಈ ಒಂದು ಕನಕಗಿರಿ ಕೈಲಾಸ ಈ ಒಂದು ಕ್ಷೇತ್ರದಲ್ಲಿ ನಾವು ಶ್ರೀ ಗುಡ್ಡದ ಮಾರಮ್ಮ ದೇವಾಲಯವನ್ನ ಕಾಣಬಹುದು. ಹಾಗೆ ಅರ್ಧನಾರೀಶ್ವರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬಿಕೆ ತಾಯಿಯ ದರ್ಶನವನ್ನ ಪಡೆಯಬಹುದು. ಹಾಗೆ ಪಾರ್ವತಿ ತಾಯಿಯವರ ದರ್ಶನವನ್ನು ಸಹ ಪಡೆಯಬಹುದು. ನಾನೀಗ ಗುಡ್ಡದ ಮಾರಮ್ಮ ತಾಯಿಯವರ ದರ್ಶನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೆಲ್ಲ ಮಲೆ ಮಹದೇಶ್ವರರು ಆಗಮಿಸಿದಂತಹ ಕಾಲದಲ್ಲಿ ನಡೆದಂತಹ ಇತಿಹಾಸ ಪವಾಡಗಳು. ಇದುವೇ ಗುಡ್ಡದ ಮಾರಮ್ಮ ತಾಯಿಯವರ ದೇವಾಲಯ. ತಾಯಿಯವರ ದರ್ಶನವನ್ನ ಭಕ್ತಾದಿಗಳು ಪಡೆಯಿರಿ. ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ದೊಡ್ಡಿಂದವಾಡಿ ಗ್ರಾಮದ ಸಮೀಪದಲ್ಲಿ ಸರಿಸುಮಾರು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ನಾವು ಈ ಕನಕಗಿರಿ ಕೈಲಾಸವನ್ನ ಕಾಣಬಹುದು. ತಾವು ಸಹ ಆಗಮಿಸಿ ಅಂತ ತಾಯಿಯವರ ದರ್ಶನದೊಂದಿಗೆ ಎಲ್ಲ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಮನವಿ ಮಾಡ್ಕೊಳ್ತೀನಿ. ಬಂಧುಗಳೇ, ಗುಡ್ಡದ ಮಾರಮ್ಮ ತಾಯಿಯ ದರ್ಶನವನ್ನ ಈಗಾಗಲೇ ತಮಗೆ ಸಮರ್ಪಣೆ ಮಾಡಿದ್ದೀನಿ. ಹಾಗೆ ಪಕ್ಕದಲ್ಲೇ ಪಾರ್ವತಿ ತಾಯಿಯವರ ದರ್ಶನ ಪಡೆಯಿರಿ. ದಯವಿಟ್ಟು ನಿರೀಕ್ಷಿಸಿ. ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ. ಇದರಲ್ಲಿ ವಿಶೇಷವಾಗಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಸುಗಮವಾಗಿ ಆಗಮಿಸಬಹುದು. ಯಾಕಂದ್ರೆ ತಾವು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲೇ ಪ್ರಯಾಣವನ್ನ ಮಾಡುವುದರಿಂದ ಈ ಕ್ಷೇತ್ರಕ್ಕೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ಈ ಕ್ಷೇತ್ರಕ್ಕೆ ತಾವು ಆಗಮಿಸಬಹುದು. ಇದುವೇ ಕನಕಗಿರಿ ಕೈಲಾಸ. ಒಳಗಡೆ ಅರ್ಧನಾರೀಶ್ವರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬಿಕೆ ಸ್ವಾಮಿಯ ದರ್ಶನ ಪಡೆಯಬಹುದು. ದಯವಿಟ್ಟು ನಿರೀಕ್ಷಿಸಿ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಭ್ರಮರಾಂಬಿಕೆಯ ತಾಯಿಯ ದರ್ಶನವನ್ನ ಪಡೆಯಬಹುದು. ಅರ್ಧನಾರೀಶ್ವರ ಅಂತ ಹೇಳ್ತಾರೆ. ಇದುವೇ ಕನಕಗಿರಿ ಕೈಲಾಸ. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ತಾವು ಸಹ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆಯಿರಿ. ಗೂಗಲ್ ಮ್ಯಾಪ್ ಅನ್ನ ಅಳವಡಿಸ್ತೀನಿ. ತಾವು ಗೂಗಲ್ ಮ್ಯಾಪ್ ನ ಸಹಾಯದಿಂದ ಈ ಕ್ಷೇತ್ರಕ್ಕೆ ಆಗಮಿಸಬಹುದು. ಕನಕಗಿರಿ ಕೈಲಾಸ ಅಂತ ಕರೀತಾರೆ ಇದಕ್ಕೆ. ದಯವಿಟ್ಟು ನಿರೀಕ್ಷಿಸಿ. ಪಾರ್ವತಿಯವರ ದರ್ಶನವನ್ನ ಸಮರ್ಪಣೆ ಮಾಡ್ತೀನಿ. ಬನ್ನಿ. ಈ ದಿನ ಒಂದು ವಿಶೇಷ ಪೂಜೆಗಳನ್ನ ಸ್ವಾಮಿಯವರಿಗೆ ಸಲ್ಲಿಸ್ತಾ ಇದ್ದಾರೆ. ಈ ಭಾಗವಾಗಿ ಬಂದ್ರೆ
ವಿಶೇಷ ಪರು ಪೂಜಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಉಳಿದುಕೊಳ್ಳುವ ಒಂದು ವ್ಯವಸ್ಥೆ ಮತ್ತು ಪರು ಮಾಡಲು ತುಂಬಾ ಸುಸಜ್ಜಿತವಾದ ಅನುಕೂಲಗಳಿವೆ. ಸೊ ಭಕ್ತಾದಿಗಳು ಈ ಒಂದು ಕನಕಗಿರಿ ಕೈಲಾಸದಲ್ಲಿ ಪ್ರಸಾದವನ್ನ ಮಾಡಲು ಇಲ್ಲಿ ಎಲ್ಲಾ ತರಹದ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಸೊ ಇವರು ಪ್ರಸಾದಣ ಅಂತ ಟಿ ನರಸೀಪುರದವರು. ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾವು ಪಕ್ಕದಲ್ಲೇ ಪಾರ್ವತಿ ತಾಯಿಯವರ ದರ್ಶನ ಪಡೆಯಬಹುದು. ಸೊ ಇದುವೇ ಪಾರ್ವತಿಯವರ ದೇವಸ್ಥಾನ. ಗೆಳೆಯರೇ, ಈಗಾಗಲೇ ಕನಕಗಿರಿ ಕೈಲಾಸದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ. ಧನ್ಯವಾದಗಳು. ಊಟ ಮಾಡ್ಕೊಂಡೇ ಹೋಗೋದು. ಸೊ ಮತ್ತೊಮ್ಮೆ ಈ ಒಂದು ಕನಕಗಿರಿ ಕೈಲಾಸದ ಇದ್ದೀನಿ. ಸೊ ಇಲ್ಲಿಗೆ ನೀವು ಆಗಮಿಸಿದ್ರೆ ಗುಡ್ಡದ ಮಾರಮ್ಮ, ಅರ್ಧನಾರೀಶ್ವರ ಹಾಗೆ ಪಾರ್ವತಿ ತಾಯಿಯವರ ದರ್ಶನವನ್ನ ಪಡೆಯಬಹುದು. ಅರ್ಧನಾರೀಶ್ವರ ಅಂದ್ರೆ ಅಲ್ಲಿ ನಾವು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬಿಕೆ ತಾಯಿಯವರ ದರ್ಶನವನ್ನ ಪಡೆಯಬಹುದು. ಸೊ ಅದಕ್ಕೆ ಅರ್ಧನಾರೀಶ್ವರ ಅಂತ ಕರೀತಾರೆ. ಸೊ ಈ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ಆಶೀರ್ವಾದವನ್ನ ಪಡೆಯಿರಿ. ಸೊ ಈ ದೊಡ್ಡಿಂದವಾಡಿ ಗ್ರಾಮದಿಂದ ಸುಮಾರು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಇಂತಹ ಒಂದು ಪುಣ್ಯ ಕ್ಷೇತ್ರವಿದೆ. ಈ ಒಂದು ಕ್ಷೇತ್ರಕ್ಕೆ ಅದರಲ್ಲೂ ವಿಶೇಷವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಆಗಮಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ.